Praise the Lord. Shalom to everyone. ನಾವು ಸೆಪ್ಟೆಂಬರ್ 22, 23, 24ನೇ ತಾರೀಕಿಗೆ ರ್ಯಾಪ್ಚರ್ ಕಾನ್ಫರೆನ್ಸ್ ಎಂಬುದಾಗಿ ನಾನು ಮಾಡ್ತಾ ಇದ್ದೇನೆ. ಸೊ ದೇವರು ಕೊಟ್ಟಿರುವಂತಹ ದರ್ಶನದ ನಿಮಿತ್ತವಾಗಿ, ದೇವರು ಕೊಟ್ಟಿರುವಂತಹ ಆಲೋಚನೆ ನಿಮಿತ್ತವಾಗಿ ಈ ಕೂಟವನ್ನು ಏರ್ಪಡಿಸಿದ್ದೇವೆ. ಸರಿಯಾಗಿ ಬೆಳಿಗ್ಗೆ 10 ಗಂಟೆಯಿಂದ ಪ್ರಾರಂಭವಾಗಿ 5 ಗಂಟೆಗೆ ಈ ಕೂಟ ಮುಗಿಲಿಕ್ಕಿದೆ. ಈ ಕೂಟದಲ್ಲಿ ವಿಶೇಷವಾಗಿ ನಾನು 7 ಹಬ್ಬಗಳು ಮತ್ತು ಅದರ ಪ್ರವಾದನಾತ್ಮಕವಾಗಿರುವಂಥ ಅರ್ಥವನ್ನು ನಾನು ಮಾತನಾಡಲಿಕ್ಕಿದೆ. ಯಾಕಂದರೆ ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ, ಹಳೆ ಒಡಂಬಡಿಕೆ ಮತ್ತು ನೀವು ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ, ಪಸ್ಕ ಹಬ್ಬದ ದಿನದಲ್ಲಿ ಯೇಸು ಸ್ವಾಮಿ ಯಜ್ಞದ ಕುರಿಮರಿಯಾಗಿ ಆತನ ಪ್ರಾಣವನ್ನು ಕೊಡುವಂತ ನಾವು ನೋಡ್ತೇವೆ. ಹುಳಿಲದ ರೊಟ್ಟಿಯ ಹಬ್ಬದ ದಿನದಲ್ಲಿ ಯೇಸು ಸ್ವಾಮಿ ಹೂಣಲ್ಪಡುವಂಥದ್ದನ್ನು ನಾವು ನೋಡ್ತೇವೆ. ಮತ್ತು ಪ್ರಥಮ ಫಲದ ಹಬ್ಬದ ಸಮಯದಲ್ಲಿ ಯೇಸು ಸ್ವಾಮಿ ಪುನರುತ್ಥಾನ ಹೊಂದುವಂತ ಸಂಗತಿ ನಾವು ನೋಡ್ತೇವೆ. ಮತ್ತು ಪಂಚಶತಮದ ಹಬ್ಬದ ಸಮಯದಲ್ಲಿ ಪವಿತ್ರಾತ್ಮನು ಉರಿ ನಾಲಿಗೆ ಉಪಾಧಿಯಲ್ಲಿ ಆತ 120 ಜನರ ಮೇಲೆ ಇಳಿದು ಬರುವಂಥದ್ದನ್ನು ನೋಡ್ತೇವೆ. ಮುಂದಿನ ಹಬ್ಬ ಅದು ಯಾವುದಂದ್ರೆ ತುತ್ತೂರಿಗಳ ಹಬ್ಬ. ಈ ಸಮಯದಲ್ಲಿ ಏನಾಗ್ಲಿಕ್ಕಿದೆ? ಈ ತುತ್ತೂರಿಗಳ ಹಬ್ಬದ ಸಮಯದಲ್ಲಿ ಯಾವ ಒಂದು ಕಾರ್ಯವನ್ನ ಯೇಸು ಸ್ವಾಮಿ ನೆರವೇರಿಸಲಿಕ್ಕಿದ್ದಾರೆ, ಅದು ಯಾವಾಗ ಅನ್ನುವಂಥ ಕಾರ್ಯವನ್ನ, ಸಂಗತಿಗಳನ್ನ ಮಾತನಾಡಲಿಕ್ಕಿದೆ. ಒಂದು ವೇಳೆ ಯೇಸು ಸ್ವಾಮಿ ಈ ವರ್ಷದಲ್ಲಿ ಆತನು ಬರುವುದಕ್ಕೆ ಅಥವಾ ನಾವು ಮೊದಲ ಗಿತ್ತಿಯನ್ನ ಕರೆದುಕೊಂಡು ಹೋಗುವುದಕ್ಕೆ ಆತನು ತೀರ್ಮಾನ ಮಾಡಿದರೆ, ಒಂದು ವೇಳೆ ಯೇಸು ಸ್ವಾಮಿ ಮಧ್ಯ ಆಕಾಶದಲ್ಲಿ ನಮ್ಮನ್ನ ಭೇಟಿ ಮಾಡುವುದಕ್ಕೆ ಸಿದ್ಧ ಮಾಡಿದರೆ, ತೀರ್ಮಾನ ಮಾಡಿಕೊಂಡಿದ್ದಾರೆ, ಅದು ಯಾವಾಗ ಆಗುತ್ತಂದ್ರೆ ಸೆಪ್ಟೆಂಬರ್ 22, 23, 24ನೇ ತಾರೀಕಿಗೆ. ಯಾಕಂದ್ರೆ 4 ಹಬ್ಬಗಳನ್ನ ಯೇಸು ಸ್ವಾಮಿ ಅದನ್ನು ನೆರವೇರಿಸಿದ್ದಾರೆ. ಇನ್ನು ಉಳಿದ 3 ಹಬ್ಬಗಳನ್ನ ನೆರವೇರಿಸೋದಕ್ಕೋಸ್ಕರ ಯೇಸು ಸ್ವಾಮಿ ಬರಲಿಕ್ಕಿಲ್ಲ. ಮುಂದಿನ ಹಬ್ಬ ಯಾವುದಂದ್ರೆ ತುತ್ತೂರಿಗಳ ಹಬ್ಬ. ಈ ಸಮಯದಲ್ಲಿ ಏನಾಗ್ಲಿಕ್ಕಿದೆ ಅಂದ್ರೆ ನಾವು ಯೇಸು ಸ್ವಾಮಿಯೊಂದಿಗೆ ನಾವು ಎತ್ತಲ್ಪಡ್ಲಿಕ್ಕಿದ್ದೇವೆ. ನಮ್ಮ ಮದಲಿಂಗನನ್ನ ನಾವು ಭೇಟಿ ಆಗ್ಲಿಕ್ಕಿದೆ. ಅದಕ್ಕೋಸ್ಕರ ದೇವರು ನನ್ನೊಂದಿಗೆ ಮಾತನಾಡಿ ಅನೇಕ ಸಂದರ್ಶನ ನನಗಾಗಿದೆ. ಯೇಸು ಸ್ವಾಮಿ ಹೇಳಿದ್ದಾರೆ ಆತನು ಬೇಗನೆ ಬರ್ಲಿಕ್ಕಿದ್ದಾನೆ, ಈ ವೇದಿಕೆ ನೀನು ಸಿದ್ಧ ಮಾಡಿ ಎಂಬುದಾಗಿ ದೇವರು ಹೇಳಿರುವಾಗ, ಈ ಒಂದು ರ್ಯಾಪ್ಚರ್ ಕಾನ್ಫರೆನ್ಸ್ಗೆ 22, 23, 24 ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯುವಂತ ಈ ಕಾನ್ಫರೆನ್ಸ್ಗೆ ವೇದಿಕೆ ಸಿದ್ಧ ಆಗಿದೆ. ಒಂದು ವೇಳೆ ನೀವು ಈ ವೇದಿಕೆಗೆ, ಈ ಒಂದು ಕಾನ್ಫರೆನ್ಸ್ಗೆ ನೀವು ಅಟೆಂಡ್ ಆಗಬೇಕು, ನೀವು ಬಂದು ಆ ಒಂದು ಸಂಗತಿಗಳನ್ನ ನೀವು ಕಲಿಬೇಕನ್ನುವಂಥ ಆಸಕ್ತಿ ನಿಮ್ಮಲ್ಲಿ ಇರುವುದಾಗಿದ್ದರೆ ಬೇಗನೆ ನೀವು ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಳ್ಳ್ರಿ. ಯಾಕಂದ್ರೆ ಇದು ವಿಶೇಷವಾಗಿರುವಂತ ಒಂದು ಕೂಟವಾಗಿರ್ಲಿಕ್ಕಿದೆ. ದೇವರ ಬರಣ ಹತ್ತಿರವಾಗಿದೆ. ನಾವು ನಿರ್ಲಕ್ಷ್ಯ ಮಾಡೋದು ಬೇಡ. ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಒಂದು ವೇಳೆ ಕೂಟಕ್ಕೆ ಬರೋದಕ್ಕೆ ಆಸಕ್ತಿ ಇದ್ರೆ ನೀವು ಬೇಗನೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಮತ್ತು ಆನ್ಲೈನ್ ಮತ್ತು ಆಫ್ಲೈನ್ ಅಲ್ಲಿ ಈ ಕೂಟವನ್ನ ನಾವು ಏರ್ಪಡಿಸಿದ್ದೇವೆ. ಒಂದು ವೇಳೆ ನಿಮಗೆ ಈ ಸ್ಥಳಕ್ಕೆ ಬರೋದಕ್ಕೆ ಸಾಧ್ಯ ಆಗದೇ ಇದ್ರೆ ನೀವು ಆನ್ಲೈನ್ ಅಲ್ಲಿ ಕೂಡ ಈ ಕೂಟದಲ್ಲಿ ಅಟೆಂಡ್ ಆಗಬಹುದು. ಈ ಕೂಟವನ್ನು ನಾವು ಮೆಡಿಟೇಷನ್ ಡೋಮ್ ಅಕ್ಕಿಆಲೂರಿನಲ್ಲಿ, ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನಲ್ಲಿ ನಾವು ಏರ್ಪಡಿಸಿದ್ದೇವೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ಒಂದು ಕರಪತ್ರವನ್ನ ನಾವು ಅದನ್ನ ತೋರಿಸಲಿಕ್ಕಿದ್ದೇವೆ. ಆ ಕರಪತ್ರದಲ್ಲಿರುವಂತಹ ನಂಬರ್ಗಳಿಗೆ ನೀವು ಕಾಲ್ ಮಾಡೋದಾಗಿದ್ರೆ ಹೆಚ್ಚಿನ ಮಾಹಿತಿಯನ್ನು ನಾವು ನಿಮಗೆ ಕೊಡ್ಲಿಕ್ಕಿದೆ. ಸೊ ಈ ಒಂದು ರ್ಯಾಪ್ಚರ್ ಕಾನ್ಫರೆನ್ಸ್ ಸೆಪ್ಟೆಂಬರ್ 22, 23, 24ನೇ ತಾರೀಕಿಗೆ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಸ್ವಾಗತ ಮಾಡ್ತಾ. ದೇವರು ನಿಮ್ಮನ್ನ ಆಶೀರ್ವದಿಸಲಿ.